ಎಲ್ರಿಗೂ ನಮಸ್ಕಾರ. ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಳೆದ ತರಗತಿಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಇರುವಂತಹ ಪ್ರನೌನ್ಗಳ ಬಗ್ಗೆ ಮಾತಾಡ್ತಾ ಮೈಸೆಲ್ಫ್ ಗುಂಪಿನ ಪದಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಮತ್ತೆ ಅವುಗಳ ವಿಶೇಷತೆ ಹೇಗಿರುತ್ತೆ ಅನ್ನೋದನ್ನ ವಿವರಿಸಿದೆ. ಐ ಮತ್ತು ಮೀ ಹಾಗೆ ಮೈಸೆಲ್ಫ್ ಈ ಮೂರು ಗುಂಪಿನ ಪದಗಳು, ಐ ಗುಂಪಿನ ಪದಗಳು, ಮೀ ಗುಂಪಿನ ಪದಗಳು ಮತ್ತೆ ಮೈಸೆಲ್ಫ್ ಗುಂಪಿನ ಪದಗಳು ನಮ್ಮ ದಿನನಿತ್ಯದ ಇಂಗ್ಲಿಷ್ ಬಳಕೆಯಲ್ಲಿ ಅಗತ್ಯವಾಗಿ ಬೇಕಾಗುವಂತಹ ಪದಗಳಾಗಿರ್ತವೆ. ಅದು ಓದುವುದು ಇರಬಹುದು, ಮಾತಾಡೋದಿರಬಹುದು, ಬರೆಯೋದಿರಬಹುದು ಅಥವಾ ಇನ್ನೊಬ್ರು ಹೇಳಿದ್ದನ್ನ ಕೇಳಿಸ್ಕೊಳ್ಳೋದ್ರಲ್ಲಿ ಇರಬಹುದು ಅಥವಾ ಆಲಿಸೋದು ಇರಬಹುದು. ಈ ನಾಲ್ಕು ಹಂತದಲ್ಲಿ ಒಂದು ಭಾಷೆಯನ್ನ ನಾವು ಆಲಿಸ್ತೇವೆ, ಮಾತಾಡ್ತೇವೆ, ಓದ್ತೇವೆ ಮತ್ತೆ ಬರೀತೇವೆ. ಈ ನಾಲ್ಕು ಭಾಗಗಳು ಒಂದು ಭಾಷೆಯ ಮುಖ್ಯ ಅಂಶ ಆಗಿರುತ್ತೆ. ನಾವೊಂದು ಭಾಷೆಯನ್ನ ಕಲಿಯೋದು ಅಂತ ಹೇಳಿದ್ರೆ ಇನ್ನೊಬ್ರು ಆ ಭಾಷೆಯಲ್ಲಿ ಮಾತನಾಡಿದ್ದನ್ನ ಆಲಿಸುವ ಕೌಶಲ ಇರಬೇಕು, ಆಲಿಸುವುದಕ್ಕೆ ನಮಗೆ ಬರಬೇಕು, ಅರ್ಥ ಮಾಡ್ಕೊಳ್ಬೇಕು. ನಂತರ ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ವಿವರಣೆ ಅಥವಾ ಮಾತಿನ ಮೂಲಕ ಹೇಳುವಂತಿರಬೇಕು. ಸೊ ಕೇಳಿಸ್ಕೊಳ್ಳೋದು ಮತ್ತೆ ಮಾತಾಡೋದು ಒಂದು ಗುಂಪಿನ ಕೌಶಲಗಳಾದ್ರೆ, ಇನ್ನೊಬ್ರು ಬರೆದದ್ದನ್ನ ಓದೋದು, ಅರ್ಥ ಮಾಡಿಕೊಂಡು ಮತ್ತೆ ನಾವು ಅದಕ್ಕೆ ಪ್ರತಿಕ್ರಿಯೆಯಾಗಿ ಬರೆಯುವುದು, ಹೀಗೆ ಓದುವುದು ಮತ್ತೆ ಬರೆಯುವುದು ಇನ್ನೊಂದು ವಿಭಾಗ, ಭಾಷೆಯ ವಿಭಾಗ ಆಗತ್ತೆ. ಈ ನಾಲ್ಕನ್ನು ನಾವು ಬಳಸಲಿಕ್ಕೆ ನಮ್ಮ ಕೈಲಿ ಆಯ್ತು, ನಮಗೆ ಬಂತು ಅಂತ ಹೇಳಿದ್ರೆ ಆಗ ನಾವು ಆ ಭಾಷೆಯಲ್ಲಿ ಪರಿಣತಿಯನ್ನ ಪಡ್ಕೊಂಡಿದ್ದೀವಿ ಅಥವಾ ಆ ಭಾಷೆಯನ್ನ ಬಳಸೋದಕ್ಕೆ ನಮಗೆ ಬರುತ್ತೆ ಅಂತ ಅರ್ಥ. ಸೊ ಈ ದೃಷ್ಟಿಯಿಂದ ನೀವು ಯೋಚನೆ ಮಾಡಿದಾಗ ನಿಮಗೆ ಈ ಪ್ರನೌನ್ ಅಂತ ಏನು ನಾವು ತರಗತಿಯಲ್ಲಿ ಹೇಳ್ಕೊಡ್ತೇವೆ ಅಥವಾ ನಿಮ್ಮ ಟೀಚರ್ಸ್ ನಿಮಗೆ ಏನು ಕಲಿಸ್ಕೊಡ್ತಾರೆ, ಐ, ವಿ, ಯು, ಈ, ಶಿ, ದೇ, ಇವೆಲ್ಲವೂ ಕೂಡ ಏನಾಗಿರುತ್ತೆ, ಸಬ್ಜೆಕ್ಟ್ ಗುಂಪಿನ ಪದಗಳು ಆಗಿರುತ್ತೆ. ಮೀ, ಅಸ್, ಯು, ಹಿಮ್, ಹರ್, ಇಟ್, ದೆಮ್ ಇವ ಆಬ್ಜೆಕ್ಟ್ ಗುಂಪಿನ ಪದಗಳಾಗಿರ್ತವೆ. ಈ ಸಬ್ಜೆಕ್ಟ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು ಅಂತ ಹೇಳಿ ಕಳೆದ ತರಗತಿಯಲ್ಲಿ ನಾನು ಸಾಕಷ್ಟು ವಿವರಣೆಯನ್ನ ಕೊಟ್ಟಿದ್ದೇನೆ. ಈ ಸಬ್ಜೆಕ್ಟ್ ಅಂತ ಹೇಳಿದಾಗ ಕ್ರಿಯೆಗೆ ಕಾರಣ ಆಗುವಂತಹ ಅಂಶ ಆಗಿರುತ್ತೆ ಅಥವಾ ವಾಕ್ಯದಲ್ಲಿ ವಿವರಿಸಲ್ಪಟ್ಟಿರುವಂತಹ ಅಥವಾ ಯಾವ ಕಾರಣಕ್ಕೆ ಈ ವಾಕ್ಯದ ಅಸ್ತಿತ್ವ ಆಗಿರುತ್ತೋ ಅಥವಾ ವಾಕ್ಯವನ್ನ ನಾವು ರಚನೆ ಮಾಡಿರ್ತೀವೋ ಅದನ್ನ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಇದನ್ನ ನೀವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಸದಾನಂದ ಈಸ್ ಎ ಟೀಚರ್, ಸದಾನಂದ ಟೀಚರ್ಸ್ ಇಂಗ್ಲಿಷ್. ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಸದಾನಂದ ಈಸ್ ಎ ಟೀಚರ್, ಇಲ್ಲಿ ಸದಾನಂದ ಅಂದ್ರೆ ಯಾರು ಅಂತ ವಿವರಿಸ್ತಾ ಇದ್ದೀವಿ. ಹಾಗಾಗಿ ಸದಾನಂದ ಅಂತ ಹೇಳೋದು ಸಬ್ಜೆಕ್ಟ್ ಆಗತ್ತೆ. ಸದಾನಂದ ಟೀಚರ್ಸ್ ಇಂಗ್ಲಿಷ್ ಅಂತ ಹೇಳಿದಾಗ ಸದಾನಂದ ಏನ್ ಕೆಲಸ ಮಾಡೋದು, ಟೀಚ್ ಮಾಡೋದು. ಸೊ ಹಾಗಾಗಿ ಆ ಟೀಚ್ ಕ್ರಿಯೆಗೆ ಕಾರಣ ಆಗಿದ್ದು ಸದಾನಂದ ಆಗಿರೋದ್ರಿಂದ ಆ ಸದಾನಂದ ಅನ್ನೋ ಪದವನ್ನ, ಆ ಭಾಗವನ್ನ ನಾವು ಸಬ್ಜೆಕ್ಟ್ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾಗಿ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಕ್ರಿಯೆಗೆ ಕಾರಣ ಆಗುವುದು ಒಂದು ಭಾಗ ಆದ್ರೆ ವಾಕ್ಯದಲ್ಲಿ ವಿವರಿಸಲ್ಪಡುವುದು ಇನ್ನೊಂದು ಭಾಗ ಆಗತ್ತೆ. ಸೊ ನಾವು ಸಬ್ಜೆಕ್ಟ್ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆಬ್ಜೆಕ್ಟ್ ಅಂತ ಹೇಳಿದಾಗ ಸಬ್ಜೆಕ್ಟ್ ಸೃಷ್ಟಿಸಿದ ಕ್ರಿಯೆಯ ಪರಿಣಾಮಕ್ಕೆ ಒಳಗಾಗುವಂತಹ ಅಂಶ ವಾಕ್ಯದಲ್ಲಿ ಏನಿರುತ್ತೆ ಅದನ್ನ ಆಬ್ಜೆಕ್ಟ್ ಅಂತ ಹೇಳಿ ಕರಿತೇವೆ, ಕರ್ಮಪದ ಅಂತ ಹೇಳಿ ಕರಿತೇವೆ. ಸೊ ಐ ಆಮ್ ಟೀಚಿಂಗ್
ಇಂಗ್ಲಿಷ್. ಅಥವಾ ಐ ಆಮ್ ಟೀಚಿಂಗ್ ಯು, ನಾನು ನಿಮಗೆ ಪಾಠ ಹೇಳ್ತಾ ಇದ್ದೀನಿ. ಸೊ ನನ್ನ ಪಾಠವನ್ನ ನೀವು ಸ್ವೀಕರಿಸ್ತಾ ಇದ್ದೀರಿ, ಕೇಳಿಸ್ಕೊಳ್ತಾ ಇದ್ದೀರಿ. ಸೊ ಆ ಪಾಠ ನಡೆಯುವ ಕ್ರಿಯೆಗೆ ಕಾರಣ ನಾನು, ಐ ಆಮ್ ಟೀಚಿಂಗ್ ಯು. ಆ ಪಾಠ ಕಲಿಯುತ್ತಿರುವ ಕ್ರಿಯೆಗೆ ಒಳಗಾಗ್ತಾ ಇರುವಂಥದ್ದು ನೀವು. ಸೊ ನಾನು ಮತ್ತೆ ನೀವು, ನಾನು ಸಬ್ಜೆಕ್ಟ್ ಆಗುತ್ತೇನೆ, ನೀವು ಇಲ್ಲಿ ಆಬ್ಜೆಕ್ಟ್ ಇರ್ತೀರಿ. ಸೊ ಈ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಭಾಗವನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಇಂಗ್ಲಿಷ್ನನ್ನ ಕಲೀಲಿಕ್ಕೆ ತುಂಬಾ ಮುಖ್ಯ ಆಗತ್ತೆ. ಯಾಕಂದ್ರೆ ಇಂಗ್ಲಿಶಿನ ವಾಕ್ಯ ಪ್ರಕಾರ ಮತ್ತು ಕನ್ನಡದ ವಾಕ್ಯ ಪ್ರಕಾರ ಭಿನ್ನವಾಗಿರುತ್ತವೆ. ಇಂಗ್ಲಿಷ್ನಲ್ಲಿ ನೋಡಿ, ಈಗ ನಾ ಹೇಳಿದೆ, ಸದಾನಂದ ಟೀಚರ್ಸ್ ಇಂಗ್ಲಿಷ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಈ ಮಾದರಿಯಲ್ಲಿ ಇಂಗ್ಲಿಷ್ನ ವಾಕ್ಯಗಳು ಇರುತ್ತವೆ. ಆದರೆ ಕನ್ನಡದಲ್ಲಿ ಕರ್ತೃ ಕರ್ಮ ಕ್ರಿಯಾ. ಸದಾನಂದರು ಇಂಗ್ಲಿಷ್ ಪಾಠ ಮಾಡುತ್ತಾರೆ, ಪಾಠ ಹೇಳುತ್ತಾರೆ. ಸೊ ಇಲ್ಲಿಗೆ ಸದಾನಂದರು ಇಂಗ್ಲಿಷ್ ಪಾಠ ಹೇಳುತ್ತಾರೆ. ಸೊ ಇಲ್ಲಿ ಏನಾಗತ್ತೆ, ಕರ್ತೃ ಕರ್ಮ ಕ್ರಿಯಾ. ಕನ್ನಡದಲ್ಲಿ ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ, ಇಂಗ್ಲಿಷ್ನಲ್ಲಿ ಕ್ರಿಯಾಪದ ವಾಕ್ಯದ ಮಧ್ಯಭಾಗದಲ್ಲಿ ಬರುತ್ತೆ. ಇದು ಒಂದೊಂದು ಭಾಷೆಗೂ ಒಂದೊಂದು ಸ್ವರೂಪ, ಒಂದೊಂದು ಗುಣ ಲಕ್ಷಣಗಳು ಇರುತ್ತೆ. ಕನ್ನಡದಲ್ಲಿ ಏನಾಗತ್ತೆ, ಕರ್ತೃ ಕರ್ಮ ಕ್ರಿಯಾ, ಇಂಗ್ಲಿಷ್ನಲ್ಲಿ ಕರ್ತೃ ಕ್ರಿಯಾ ಕರ್ಮ. ಇದು ಇಂಗ್ಲಿಶಿನ ಸ್ವಭಾವ, ಅದು ಕನ್ನಡದ ಸ್ವಭಾವ. ಇದರಲ್ಲಿ ಯಾವುದು ಸುಲಭ ಯಾವುದು ಕಷ್ಟ ಅನ್ನೋ ಮಾತಿಲ್ಲ. ಕನ್ನಡಕ್ಕೆ ಅದರದೇ ಆದಂತ ಲಕ್ಷಣ ಇದೆ, ಇಂಗ್ಲಿಷಿಗೆ ಅದರದೇ ಆದಂತ ಲಕ್ಷಣ ಇದೆ. ತುಂಬಾ ಗೊಂದಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಈಗ ಕನ್ನಡ ಅಕ್ಷರಗಳನ್ನ ನಾವು 2 ಲೈನ್ ಇರುವಂತ, 2 ಗೆರೆಗಳಿರುವಂತ ಪುಸ್ತಕದಲ್ಲಿ ಅಭ್ಯಾಸ ಮಾಡಿ ಕಲಿತೇವೆ. ಹಾಗೆ ಇಂಗ್ಲಿಷ್ ಅಕ್ಷರಗಳನ್ನ ನಾವು 4 ಸಾಲುಗಳು, 4 ಲೈನ್ಗಳಿರುವಂತಹ ನೋಟ್ಬುಕ್ ಅಲ್ಲಿ ಬರೆದು 4 ರೂಲ್ ಬುಕ್ ಅಂತ ನೀವು ಹೇಳ್ತೀರಿ. ಕನ್ನಡ ಕಲಿಬೇಕಾದ್ರೆ 2 ರೂಲ್ಡ್ ಬುಕ್ ಅಲ್ಲಿ ಕಲ್ತಿರ್ತೀರಿ. ಇದು 2 ಭಾಷೆಗಳಲ್ಲಿ ಅಕ್ಷರಗಳಿದಾವೆ. ಅಕ್ಷರಗಳನ್ನ ಬರೆಯುವ ವಿಧಾನದಲ್ಲಿ ಭಿನ್ನತೆ ಇದೆ, ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಯಾವುದು ಕಷ್ಟ ಯಾವುದು ಸುಲಭ ಅನ್ನುವ ಪ್ರಶ್ನೆ ಇಲ್ಲಿ ಇಲ್ಲ. ನಾವೇನಿದ್ರು ಇದರ ವಿಶೇಷತೆ ಏನು ಅಥವಾ ಇದರ ಗುಣ ಏನು, ಇದನ್ನ ಹೇಗೆ ಬರೀಬೇಕು, ಇದನ್ನ ಹೇಗೆ ಬಳಸಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ ಆಗಿರೋದು. ಈ ಮೈಸೆಲ್ಫ್ ಗುಂಪಿನ ಪದಗಳನ್ನ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡು ಒಂದೇ ಆದಾಗ ಬಳಸ್ತೇವೆ ಅಂತ ಕೂಡ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಒಂದು ವಿಚಾರ ನೀವೇನ್ ನೆನ್ಪಿಟ್ಕೊಳ್ಬೇಕಂತ ಹೇಳಿದ್ರೆ, ನಾನು ಪ್ರನೌನ್ಗಳನ್ನ ವಿವರಿಸ್ತಾ ನಿಮಗೆ ಸಬ್ಜೆಕ್ಟ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು ಅನ್ನೋದನ್ನ ಪದೇ ಪದೇ ಬಿಡಿಸಿ ಹೇಳ್ತಾ ಇದ್ದೀನಿ. ಇದಕ್ಕೆ ಕಾರಣ ಇಷ್ಟೇನೆ, ಇಂಗ್ಲಿಷನ್ನ ಚೆನ್ನಾಗಿ ನೀವು ಬಳಸಬೇಕು ಅಂತ ಹೇಳಿದ್ರೆ ಒಂದು ವಾಕ್ಯ ಹೇಗಿರುತ್ತೆ, ಆ ವಾಕ್ಯದ ವ್ಯವಸ್ಥೆ ಹೇಗಿರುತ್ತೆ, ಆ ವಾಕ್ಯದ ಒಂದು ವಿವಿಧ ಮುಖ್ಯವಾದಂತಹ ಭಾಗಗಳು ಹೇಗಿರ್ತವೆ, ಇದು ನಿಮಗೆ ಸ್ಪಷ್ಟ ಆಗ್ಬಿಡಬೇಕು. ಮತ್ತೆ ಇದನ್ನೆಲ್ಲ ನೆನಪಿಟ್ಕೊಳ್ಳುವಂತ ಪ್ರಶ್ನೆ ಇಲ್ಲ, ಅದು ನಿಮ್ಮಲ್ಲಿ ಸೇರಿರ್ಬೇಕು, ನಿಮ್ಮ ನೆನಪಿನ ಭಾಗ ಆಗಿರ್ಬೇಕು. ಆಗ ಮಾತ್ರ ನೀವು ವಾಕ್ಯಗಳನ್ನ ಸುಲಭವಾಗಿ ಸುಲಲಿತವಾಗಿ ಬಳಸಲಿಕ್ಕೆ ಸಾಧ್ಯ ಆಗತ್ತೆ. ಆ ಕಾರಣಕ್ಕೆ ನಾನು ಈ ವಾಕ್ಯದ ವಿಚಾರವನ್ನ ಮತ್ತೆ ಮತ್ತೆ ನಿಮಗೆ ಬಿಡಿಸಿ ಹೇಳ್ತಾ ಇರ್ತೇನೆ. ನೀವು ಮತ್ತೆ ಮತ್ತೆ ಅದನ್ನ ನೆನಪು ಮಾಡ್ಕೊಳ್ತಾ ಇರಬೇಕು, ಕೇಳ್ಕೊಳ್ತಾ ಇರಬೇಕು, ಬರಿತಾ ಇರಬೇಕು. ಇಂಗ್ಲಿಷ್ನ ಒಂದು ಸಾಲನ್ನ ನೀವು ಗಮನಿಸಿದಾಗ ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ಬೋದು, ಅಥವಾ ಇನ್ನೊಬ್ರು ಮಾತಾಡಿದ್ದಿರ್ಬೋದು, ಇನ್ನೊಬ್ರು ಬರೆದದ್ದಿರ್ಬೋದು. ಯಾವುದೇ ಸಂದರ್ಭ ಬಂದರೂ ಸಹ ನೀವು ಈ ಸೆಂಟೆನ್ಸಿನ ಏನು ಬೇರೆ ಬೇರೆ ಕಾಂಪೊನೆಂಟ್ಸ್ ಇರುತ್ತೆ, ಅಂದ್ರೆ ಬೇರೆ ಬೇರೆ ಭಾಗಗಳಿರುತ್ತೆ, ಅದನ್ನ ಬಿಡಿಸಿ ನೋಡುವ ಒಂದು ಪ್ರಯತ್ನವನ್ನ, ಕೆಲಸವನ್ನ ನೀವು ಮಾಡಬೇಕು. ಆಗ ಮಾತ್ರ ಆ ಭಾಷೆಯನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆಗ ನಿಮ್ಗೆ ಅರ್ಥ ಆಗತ್ತೆ, ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್, ಇಂಗ್ಲಿಷ್ ಈಸ್ ಡಿಫರೆಂಟ್. ಡಿಫರೆನ್ಸೇ ಬೇರೆ, ಡಿಫಿಕಲ್ಟೇ ಬೇರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಈಗ ಮೈ ಗುಂಪಿನ ಪದಗಳನ್ನ ನೋಡೋಣ. ಮೈ, MY, ಮೈ, ಈ ಪದಗಳನ್ನ, ಈ ಪದವನ್ನ ಹೆಚ್ಚು ಬಳಸ್ತೇವೆ. ಮೈ ನೇಮ್ ಈಸ್, ಮೈ ಟೀಚರ್, ಮೈ ಸ್ಕೂಲ್, ಮೈ ವಿಲೇಜ್, ಮೈ ಫ್ಯಾಮಿಲಿ,
ಮೈ ಫಾದರ್, ಮೈ ಮದರ್, ಮೈ ಸಿಸ್ಟರ್, ಮೈ ಬ್ರದರ್, ಮೈ ಫ್ರೆಂಡ್, ಹೀಗೆ ಮೈ ಕಂಟ್ರಿ, ಮೈ ಸ್ಟೇಟ್, ಹೀಗೆ ಈ ಪದ ಬಳಕೆ ಆಗ್ತಾನೇ ಇರುತ್ತೆ. ಈ ಮೈ ಗುಂಪಿನ ಪದಗಳು MY ಎರಡೇ ಅಕ್ಷರದ ಈ ಮೈ ಗುಂಪಿನ ಪದಗಳು ಪ್ರನೌನ್ ಆಗಿರ್ತವೆ. ಇವು ಏನನ್ನ ಹೇಳ್ತವಪ್ಪ ಅಂತ ಹೇಳಿದ್ರೆ ಯಾರಿಗೆ ಸೇರಿದ್ದು ಅನ್ನೋದನ್ನ ಇಂಡಿಕೇಟ್ ಮಾಡ್ತವೆ, ಸೂಚಿಸ್ತವೆ. ಮೈ ನನ್ನ, ಅವರ್ OUR ಅವರ್ OUR ಅವರ್, ಮೈ ಅವರ್. ಸೊ ಇಲ್ಲಿ ನನ್ನ, ನಮ್ಮ, ಇವರ್ YOUR ಇವರ್, ನಿನ್ನ, ಹಾಗೆ ಇಂಗ್ಲಿಷ್ನಲ್ಲಿ ನಿಮ್ಮ ಅಂತ ಹೇಳೋದಕ್ಕೂ ಕೂಡ ಅದೇ ಪದವನ್ನ ಬಳಸ್ತೇವೆ, YOUR ಇವರ್. ಸೊ ಇಲ್ಲಿ ಯಾರಿಗೆ ಸೇರಿದ್ದು ಅನ್ನೋದನ್ನ ಈ ಪದಗಳು ಹೇಳ್ತವೆ. ಮೈ ಬುಕ್ ನನ್ನ ಪುಸ್ತಕ, ಅವರ್ ಸ್ಕೂಲ್ ನಮ್ಮ ಶಾಲೆ, ಅವರ್ ವಿಲೇಜ್ ನಮ್ಮ ಹಳ್ಳಿ, ಅವರ್ ಸ್ಟೇಟ್, ಹಾಗೆ ಯುವರ್ ಬುಕ್, ಯುವರ್ ಸ್ಕೂಲ್, ಯುವರ್ ಸ್ಟೇಟ್, ಯುವರ್ ಫ್ಯಾಮಿಲಿ. ಸೆಕೆಂಡ್ ಪರ್ಸನ್. ಮೈ ಅನ್ನೋದು ಫಸ್ಟ್ ಪರ್ಸನ್. ಇದನ್ನ ಕಳೆದ ತರಗತಿಗಳಲ್ಲೂ ಕೂಡ ನಾನು ನಿಮಗೆ ವಿವರಿಸ್ತಾ ಬಂದಿದ್ದೇನೆ. ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅನ್ನುವಂತಹ ಭಾಗವನ್ನ ಹೇಗೆ ನೀವು ನೆನ್ಪಿಟ್ಕೊಳ್ಬೇಕೋ, ಮರಿಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆ ಇಂಗ್ಲಿಷ್ನ ನೀವು ಚೆನ್ನಾಗಿ ಬಳಸಬೇಕು ಅಂತ ಇದ್ರೆ ಈ ಪರ್ಸನ್ ಕಾನ್ಸೆಪ್ಟ್ ಅನ್ನು ಕೂಡ ನೀವು ಮರಿಬಾರದು. ಫಸ್ಟ್ ಪರ್ಸನ್ ಮಾತನಾಡುವವರು, ಸೆಕೆಂಡ್ ಪರ್ಸನ್ ಮಾತನಾಡುವವರ ಮಾತನ್ನ ಕೇಳಿಸಿಕೊಳ್ಳುವವರು, ಆಲಿಸುವವರು. ಈಗ ನಾನು ಮಾತಾಡ್ತಾ ಇದ್ದೇನೆ, ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ಹಾಗಾಗಿ ನಾನು ನೀವು ಅಂತ ಹೇಳ್ತೇನೆ. ನನ್ನ ಬಗ್ಗೆ ಮಾತಾಡ್ತಾ ನಾನು ಅಂತ ಹೇಳ್ತೇನೆ. ಹಾಗಾಗಿ ನನ್ನ ತರಗತಿ ಅಂತ ಹೇಳ್ತೇನೆ, ಮೈ ಕ್ಲಾಸ್ ಅಂತ ಹೇಳ್ತೇನೆ. ನನ್ನ ಕಾರ್ಯಕ್ರಮ ಮೈ ಪ್ರೋಗ್ರಾಮ್ ಅಂತ ಹೇಳ್ತೇನೆ. ಯುವರ್ ಕ್ಲಾಸ್ ನಿಮ್ಮ ಕ್ಲಾಸ್ ಅಂತ ಹೇಳ್ತೇನೆ. ಯುವರ್ ಪ್ರೋಗ್ರಾಮ್ ನಿಮ್ಮ ಕಾರ್ಯಕ್ರಮ ಅಂತ ಹೇಳ್ತೇನೆ. ಸೊ ನಿಮ್ಮ ಬರವಣಿಗೆ ಯುವರ್ ರೈಟಿಂಗ್. ಸೊ ಹೀಗೆ ಫಸ್ಟ್ ಪರ್ಸನ್ ಮಾತಾಡೋರು, ಸೆಕೆಂಡ್ ಪರ್ಸನ್ ಇವರ ಮಾತನ್ನ ಕೇಳಿಸ್ಕೊಳ್ಳೋರು, ಇವರಿಬ್ಬರು ಸೇರಿ ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಅವರು ಥರ್ಡ್ ಪರ್ಸನ್ ಆಗಿರ್ತಾರೆ. ಆ ಥರ್ಡ್ ಪರ್ಸನ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಮತ್ತೆ ಇಂಗ್ಲಿಷ್ನಲ್ಲಿ ನಮಗೆ ಜೆಂಡರ್ ಗೊತ್ತಾಗಿರ್ಬೇಕು. ಜೆಂಡರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಲಿಂಗ ಅಂತ ಹೇಳ್ತೇವೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಒಂದು ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲೂ ಕೂಡ ಕನ್ನಡದ ರೀತಿಯ ಜೆಂಡರ್ ಸಿಸ್ಟಮ್ ಇದೆ. ಮ್ಯಾಸ್ಕ್ಯುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟರ್ ಜೆಂಡರ್. ಸೊ ಹಾಗಾಗಿ ಗೊಂದಲ ತುಂಬಾ ಕಡಿಮೆ, ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಸುಲಭ, ಬಳಕೆ ಮಾಡ್ಲಿಕ್ಕೂ ಕೂಡ ಸುಲಭ ಆಗತ್ತೆ. ಸೊ ಮ್ಯಾಸ್ಕ್ಯುಲೈನ್ ಜೆಂಡರ್ ಹಿಸ್ ಅವನ, ಫೆಮಿನೈನ್ ಜೆಂಡರ್ ಹರ್ ಅವಳ, ನ್ಯೂಟರ್ ಇಟ್ಸ್ ITS ಇಟ್ಸ್. ಇಲ್ಲಿ ಇಟ್ಸ್ ಪದವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ಬಾರಿ ನಮಗೆ ಗೊಂದಲ ಆಗತ್ತೆ. ITS ಒಟ್ಟಿಗೆ ಬಂದ್ರೆ ಅದು ಪೊಸೆಸಿವ್. ಇಟ್ಸ್ ಅದರ, ಇದರ ಅನ್ನೋ ಅರ್ಥ ಕೊಡುತ್ತೆ. IT' ಈ ಸಿಂಗಲ್ ಇನ್ವರ್ಟೆಡ್ ಕಾಮನ್ ಹಾಕಿರ್ತೀವಲ್ಲ ಅದನ್ನ ಅಪಾಸ್ಟ್ರಫೆ ಅಂತ ಕೂಡ ಕರೀತಾರೆ. ಸೊ ಆ ರೀತಿ ಬಂದ್ರೆ IT' ಬಂದ್ರೆ ಇಟ್ ಈಸ್ ಅನ್ನೋದ್ರ ಸಂಕ್ಷಿಪ್ತ ರೂಪ ಇಟ್ಸ್ ಆಗಿರತ್ತೆ. ಇಟ್ ಈಸ್ ಎ ಕಾರ್ ಅಂತ ನಾವು ಹೇಳ್ತೀವಲ್ಲ, ಇಟ್ಸ್ ಎ ಕಾರ್. ಇಟ್ ಈಸ್ ಅನ್ನೋದೇನಾಗತ್ತೆ, ಇಟ್ಸ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಇಟ್ಸ್ ಅಂತ ಹೇಳಿದಾಗ ಅದರ, ಇಟ್ಸ್ ಕ್ಯಾಪ್, ದಿಸ್ ಈಸ್ ಇಟ್ಸ್ ಕ್ಯಾಪ್, ಇದು ಅದರ ಕ್ಯಾಪ್ ಆಗಿದೆ. ದಿಸ್ ಇಸ್ ಇಟ್ಸ್ ಬುಕ್, ಇದರ ಪುಸ್ತಕ ಆಗಿದೆ. ಸೊ ಹೀಗೆ ಇಟ್ಸ್ ಅನ್ನೋದು ನ್ಯೂಟರ್ ಜೆಂಡರ್ ನಲ್ಲಿ ಬರುವಂತದ್ದು. ಸೊ ಮೈ, ಅವರ್, ಯುವರ್, his, their, her, their, it, their. THEIR. ಈ THEIR ಪದನ ನೀವು ಕೇಳಿಸ್ಕೊಂಡಾಗ
ಇಂಗ್ಲಿಷ್ ನಲ್ಲಿ ಇರುವಂತ ಇನ್ನೊಂದು ಪದ ಇದೆ, THERE, ದೇರ್. ಈ THERE, HERE ಅನ್ನೋ ಪದ ಇದೆಯಲ್ಲ, ಹಿಯರ್, ಈ ಎರಡೂ ಪದಗಳನ್ನ ಒಟ್ಟಿಗೆ ನಾವು ನೆನ್ಪಿಟ್ಕೊಳ್ಳೋದು ಒಳ್ಳೇದು. ದೇರ್ ಅಂದ್ರೆ ಅಲ್ಲಿ, ಹಿಯರ್ ಅಂದ್ರೆ ಇಲ್ಲಿ. ಹಿಯರ್, ದೇರ್, ಇಲ್ಲಿ, ಅಲ್ಲಿ. THERE, HERE. ಈ ವ್ಯತ್ಯಾಸ ಅರ್ಥ ಆಗತ್ತಲ್ಲ. ಈಗ ನಾನು ಇಲ್ಲಿ ಹೇಳ್ತಾ ಇರೋ ಪದ THEIR, THEIR, ದೇರ್. ದೇರ್ ಅಂತ ಹೇಳಿದ್ರೆ ಅವರಿಗೆ, ಅವರ ಅನ್ನೋ ಅರ್ಥ ಕೊಡುತ್ತೆ. ಸೊ ಈ ಎರಡೂ ಪದಗಳ ನಡುವಿನ ವ್ಯತ್ಯಾಸನ ನೀವು ಗಮನ ಇಟ್ಟು ಅರ್ಥ ಮಾಡ್ಕೊಳ್ಬೇಕು. THEIR, THERE. ಇದನ್ನ ನಿಮ್ಗೆ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ, ಈಗ ನೀವು ಇದುವರೆಗೆ ಕಲ್ತಂತ ಮೈ ಗುಂಪಿನ ಪ್ರನೌನ್ಗಳ ಒಂದು ಪಟ್ಟಿಯನ್ನ ನೀವು ಮಾಡ್ಬೋದು. ಇದನ್ನ ಒಂದ್ ಕಡೆ ಬರ್ಕೊಳ್ಳಿ. ಮತ್ತೆ ಇದನ್ನ ನೀವು ಬರ್ಕೊಳ್ಬೇಕಾದ್ರೆ ಸಿಂಗ್ಯುಲರ್ ಅಂತ ಬರೀರಿ, ಪ್ಲೂರಲ್ ಅಂತ ಬರೀರಿ. ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅನ್ನೋದನ್ನ ಈಗಾಗಲೇ ವಿವರಿಸಿದ್ದೇನೆ. ಅದನ್ನ ನಂಬರ್, ಕನ್ನಡದಲ್ಲಿ ವಚನ ಅಂತ ಹೇಳ್ತೇವೆ. ಏಕವಚನ, ಬಹುವಚನ. ಸಿಂಗ್ಯುಲರ್ ಏಕವಚನ, ಪ್ಲೂರಲ್ ಬಹುವಚನ. ನೋಡಿ, ಈಗ ಒಂದು ಪಟ್ಟಿಯನ್ನ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಬರಿಬೇಕು. ಎಡಭಾಗ ಒಂದು ಕಾಲಮ್ ಹಾಕೊಳ್ಳಿ, ಒಂದು ಟೇಬಲ್ ಹಾಕಿ 2 ಕಾಲಮ್ಗಳನ್ನ ಮಾಡಿ. ಮೊದಲನೇ ಕಾಲಮಿನ ಮೇಲೆ ಸಿಂಗ್ಯುಲರ್ ಅಂತ ಬರೀರಿ. ಎರಡನೇ ಕಾಲಮಿನಗೆ ಪ್ಲೂರಲ್, PLURAL, ಪ್ಲೂರಲ್ ಅನ್ನುವಂತ ಹೆಡ್ಡಿಂಗ್ ಅನ್ನ ಕೊಡಿ. ನೀವು ಸಿಂಗ್ಯುಲರ್ ನಲ್ಲಿ ಮೈ, MY, ಮೈ. ಸೊ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಇವುಗಳನ್ನ ಪೊಸೆಸಿವ್ ಪ್ರನೌನ್ಸ್ ಅಂತ ಕರೀತಾರೆ. ಪೊಸೆಸಿವ್ ಅಂದ್ರೆ ಯಾರಿಗೆ ಸೇರಿದ್ದು ಅಂತ ಹೇಳುತ್ತೆ. ಮೈ. ಪ್ಲೂರಲ್ ಅವರ್, OUR, ಅವರ್. ಯುವರ್, YOUR, ಯುವರ್, ಯುವರ್. ಸೆಕೆಂಡ್ ಪರ್ಸನ್ ಪ್ಲೂರಲ್ ಯುವರ್ ಪದವನ್ನೇ ಬಳಸ್ತೇವೆ. ನಿನ್ನ, ನಿಮ್ಮ. ನಿನ್ನ ಶಾಲೆ, ನಿಮ್ಮ ಶಾಲೆ. ನನ್ನ ಶಾಲೆ, ನಮ್ಮ ಶಾಲೆ. ಮೈ ಸ್ಕೂಲ್, ಅವರ್ ಸ್ಕೂಲ್. ಯುವರ್ ಸ್ಕೂಲ್, ಯುವರ್ ಸ್ಕೂಲ್. ಸಂದರ್ಭ ನೋಡಿಕೊಂಡು ನಿಮ್ಮ ಅಥವಾ ನಿನ್ನ ಅನ್ನೋ ಅರ್ಥವನ್ನ ಕೊಡುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ನಂತರ ಹಿಸ್, ಅವನ. ಒಬ್ರಿಗಿಂತ ಜಾಸ್ತಿ ಇದ್ರೆ ದೇರ್, THEIR, ದೇರ್. ಹರ್ ಸ್ಕೂಲ್, ಅವಳ ಶಾಲೆ, ಅವರ ಶಾಲೆ. THEIR, ದೇರ್. ಹಾಗೆ ಇಟ್ಸ್, ಅದರ ಶಾಲೆ. ದೇರ್ ಸ್ಕೂಲ್, ಅವರ ಶಾಲೆ. ಸೊ ಇದು ಪೊಸೆಸಿವ್ ಪ್ರನೌನ್ ನಲ್ಲಿ ಮೈ ಗುಂಪಿನ ಪದಗಳೇನಿದಾವಲ್ಲ ಅವುಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಭಾಗ. ಇದೇ ಗುಂಪಿನ ಪದಗಳಲ್ಲಿ ಇನ್ನೊಂದು ಭಾಗ ಇದೆ. ಅದನ್ನ ಮೈನ್ ಅಂತ ಹೇಳ್ತೇವೆ. MINE, ಮೈನ್. ಈ ಮೈನ್ ಅನ್ನೋ ಪದ ಪ್ರನೌನ್ ಆಗಿ ನನ್ನದು ಅನ್ನೋ ಅರ್ಥವನ್ನ ಕೊಡುತ್ತೆ. ನೌನ್ ಆಗಿ ಗಣಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಹಾಗಾಗಿ ಪದಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಡಿಕ್ಷನರಿಯ ಸಹಾಯವನ್ನ ತಗೊಂಡು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ಮೈ ಅನ್ನೋದು ಯಾವಾಗ್ಲೂ ಒಂದು ನಾಮಪದದ ಜೊತೆಗೆ ಬರುತ್ತೆ. ಮೈ ನೇಮ್ ಅಂತ ಹೇಳಬೇಕು, ಮೈ ಫ್ರೆಂಡ್ ಅಂತ ಹೇಳಬೇಕು, ಮೈ ಬುಕ್ ಅಂತ ಹೇಳಬೇಕು, ಮೈ ಟೀಚರ್, ಮೈ ಸ್ಕೂಲ್ ಅಂತ ಹೇಳ್ತೇವೆ. ಆದ್ರೆ ಮೈನ್ ಅಂತ ಹೇಳಿದಾಗ ಅದನ್ನ ಸ್ವತಂತ್ರವಾಗಿ, ಇಂಡಿಪೆಂಡೆಂಟ್ ಆಗಿ ಬಳಸ್ತೇವೆ. ಅದು ಇನ್ನೊಂದು ಪದದ ಜೊತೆಗೆ ಹೋಗೋದಿಲ್ಲ. ಈಗ ನೋಡಿ, ಮೈ ಬುಕ್ ಈಸ್ ಹಿಯರ್, ನನ್ನ ಪುಸ್ತಕ ಇಲ್ಲಿದೆ. ಮೈನ್ ಈಸ್ ಹಿಯರ್, ನನ್ನದು ಇಲ್ಲಿದೆ. ಒಂದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಈ ಮೈನ್ ಅನ್ನೋದು ಏನನ್ನ ಸೂಚಿಸ್ತಿದೆ ಅಂತ ಹೇಳೋದು ಮಾತಾಡೋರ್ಗೆ ಮತ್ತೆ ಮಾತನ್ನ ಕೇಳೋರ್ಗೆ ಇಬ್ರಿಗೂ ಅರ್ಥ ಆಗ್ಬೇಕು. ಇಲ್ಲದೆ ಹೋದ್ರೆ ನಂದು ಇಲ್ಲಿದೆ ಅಂದ್ರೆ ಯಾವುದು ಅನ್ನುವಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಸೊ ಇದನ್ನ ಹೀಗೂ ಬಳಸ್ಬೋದು. ಯುವರ್ ಬುಕ್ ಈಸ್ ದೇರ್, ಮೈನ್ ಈಸ್ ಹಿಯರ್. ನಿನ್ನ ಪುಸ್ತಕ ಅಲ್ಲಿದೆ, ನನ್ನದು ಇಲ್ಲಿದೆ. ಸೊ ಈಗೇನ್ ಅರ್ಥ ಆಗತ್ತೆ? ಮೊದಲನೇ ವಾಕ್ಯದಲ್ಲಿ ಯುವರ್ ಬುಕ್ ಈಸ್ ದೇರ್, ನಿನ್ನ ಪುಸ್ತಕ ಅಲ್ಲಿದೆ ಅಂತ ಹೇಳ್ತೀವಿ.
ಅದಾದ್ಮೇಲೆ ನನ್ನದು ಇಲ್ಲಿದೆ. ಸೊ ಇಲ್ಲಿ ನನ್ನದು ಅಂದ್ರೆ ಏನು? ನನ್ನ ಪುಸ್ತಕ. ನೋಡಿ, ಯಾವಾಗ್ಲೂ ಭಾಷೆಯನ್ನ ಬಳಸಬೇಕಾದ್ರೆ ಆದಷ್ಟು ಕಡಿಮೆ ಪದಗಳನ್ನ ಬಳಸಿ ಮಾತಾಡ್ಲಿಕ್ಕೆ ನಾವು ಯಾವಾಗ್ಲೂ ಪ್ರಯತ್ನ ಮಾಡ್ತೇವೆ. ಇದು ಎಲ್ಲ ಭಾಷೆಗಳಲ್ಲೂ ಇರುತ್ತೆ. ಹಾಗಾಗಿ ಮೈ ಬುಕ್, ಯುವರ್ ಬುಕ್ ಅಂತ ಪದೇ ಪದೇ ಹೇಳೋದ್ರ ಬದಲು ಮೈ ಬುಕ್ ಈಸ್ ಹಿಯರ್, ಯುವರ್ಸ್ ಈಸ್ ದೇರ್. ನನ್ನ ಪುಸ್ತಕ ಇಲ್ಲಿದೆ, ನಿನ್ನದು ಅಲ್ಲಿದೆ ಅಂತ ಹೇಳ್ತೇವೆ. ಸೊ ಹಾಗಾಗಿ ಮೈ ಗುಂಪಿನ ಪದಗಳು ನಮಗೆ ಇಂಗ್ಲಿಷ್ನಲ್ಲಿ ಎಷ್ಟು ಮುಖ್ಯನೋ, ಮೈನ್ ಗುಂಪಿನ ಪದಗಳು ಅಷ್ಟೇ ಮುಖ್ಯ. ಆದ್ರೆ ವ್ಯತ್ಯಾಸ ಏನು ಅನ್ನೋದು ನಮಗೆ ಸ್ಪಷ್ಟ ಇರಬೇಕು. ಮೈ ಗುಂಪಿನ ಪದಗಳು ಯಾವಾಗ್ಲೂ ನೌನಿನ ಜೊತೆ ಒಂದು ನಾಮಪದದ ಜೊತೆಗೆ ಇರುತ್ತವೆ. ಮೈನ್ ಗುಂಪಿನ ಪದಗಳು ಯಾವಾಗ್ಲೂ ಸ್ವತಂತ್ರವಾಗಿ ಇರುತ್ತವೆ. ಸೊ ಮೈನ್, ಅವರ್ಸ್. ಮೈನ್ ಅನ್ನೋದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆದ್ರೆ ಅವರ್ಸ್ ಅನ್ನೋದು ಫಸ್ಟ್ ಪರ್ಸನ್ ಪ್ಲೂರಲ್, OURS, ಅವರ್ಸ್. ಯುವರ್ಸ್, YOURS, ಯುವರ್ಸ್. ಸೊ ನಿಂದು, ನಿಮ್ಮದು. ಮೈನ್, ಅವರ್ಸ್. ಯುವರ್, ಯುವರ್ಸ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆಯ್ತಲ್ಲ. ನಂತರ ಹಿಸ್, HIS, ಹಿಸ್. ಇದು ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಏನ್ ಸರ್ ಇದು ಹಿಸ್ ಬುಕ್ ಅಂತ ಆಗ್ಲೇ ಹೇಳಿದ್ರಿ, ಈಗ್ಲೂ ಹಿಸ್ ಅಂತಾನೆ ಹೇಳ್ತಾ ಇದ್ದೀರಿ? ಹೌದು, ಇಂಗ್ಲಿಷ್ನಲ್ಲಿ ಕೆಲವು ವಿಶೇಷತೆಗಳು ಇರುತ್ತೆ, ಹಾಗೆ ಕನ್ನಡದಲ್ಲೂ ಇರುತ್ತೆ. ಇಂಗ್ಲಿಷ್ನಲ್ಲಿ ಅಷ್ಟೇ ಇರುತ್ತೆ ಅಂತಲ್ಲ, ಯಾವುದೇ ಭಾಷೆನಲ್ಲೂ ಕೂಡ ಈ ತರದ ವಿಶೇಷತೆಗಳು ಇರುತ್ತವೆ. ಹಿಸ್ ಬುಕ್ ಅಂತಾನೂ ಹೇಳ್ಬೋದು, ಹಿಸ್ ಅಂತಾನೂ ಹೇಳ್ಬೋದು. ಹರ್ಸ್, ಅವಳದ್ದು, HERS, ಹರ್ ಅವಳ, HERS ಅವಳದ್ದು. ಯುವರ್ ಬುಕ್ ಈಸ್ ಹಿಯರ್, ಹರ್ಸ್ ಈಸ್ ದೇರ್. ನಿನ್ನ ಪುಸ್ತಕ ಇಲ್ಲಿದೆ, ಅವಳದ್ದು ಅಲ್ಲಿದೆ. ಸೊ ಅವಳದ್ದು ಅಂತ ಹೇಳಿದಾಗ, ಹರ್ಸ್ ಅಂತ ಹೇಳಿದಾಗ ಹರ್ ಬುಕ್ ಅನ್ನೋದನ್ನ ಸೂಚಿಸುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಮೈ ಬುಕ್ ಈಸ್ ಹಿಯರ್, ಹಿಸ್ ಈಸ್ ದೇರ್. ದಿಸ್ ಈಸ್ ಮೈ ಬುಕ್, ದಟ್ ಈಸ್ ಹಿಸ್. ಇದು ನನ್ನ ಪುಸ್ತಕ, ಅದು ಅವನದ್ದು. ದಿಸ್ ಈಸ್ ಯುವರ್ ಬುಕ್, ಇದು ನಿನ್ನ ಪುಸ್ತಕ, ದಟ್ ಈಸ್ ಹರ್ಸ್, ಅದು ಅವಳದ್ದು. ಸೊ ಇಲ್ಲಿ ಈ ಹರ್ಸ್ ಅನ್ನೋದು, ಹಿಸ್ ಅನ್ನೋದು ಹೇಗ್ ಬಳಕೆ ಆಗತ್ತೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಹಿಸ್ ಅನ್ನೋ ಪದ ಸ್ವಲ್ಪ ಗೊಂದಲವನ್ನ ಉಂಟು ಮಾಡತ್ತೆ. ಆದ್ರೆ ನೀವು ನಿಧಾನವಾಗಿ ಒಂದಷ್ಟು ಉದಾಹರಣೆಗಳನ್ನ, ಒಂದಷ್ಟು ವಾಕ್ಯಗಳನ್ನ ಓದಿದ್ರೆ, ಇನ್ನೊಬ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ, ಮತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ರೆ, ಹಿಸ್ ಅನ್ನೋದು ನೌನಿನ ಜೊತೆ ಬಳಕೆ ಆದಾಗ ಮೈ ಗುಂಪಿನ ಪದ ಆಗಿರತ್ತೆ. ಹಿಸ್ ಅನ್ನೋದು ಪ್ರತ್ಯೇಕವಾಗಿ ಬಳಕೆ ಆದಾಗ ಮೈನ್ ಗುಂಪಿನ ಪದ ಆಗಿರತ್ತೆ ಅಂತ ನಮಗೆ ನೆನಪು ಮಾಡಿಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದ್ರೆ ನಿಮಗಿದು ಸುಲಭ ಅಂತ ಗೊತ್ತಾಗತ್ತೆ. ನಂತರ ಇಟ್ಸ್ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ಇಟ್ಸ್ ಬುಕ್, ದಿಸ್ ಈಸ್ ಇಟ್ಸ್, ಇದರದ್ದು. ಇದು ಇದರ ಪುಸ್ತಕ ಅಥವಾ ಇದರದ್ದು ಅಂತ ಹೇಳಿ ನಾವು ಹೇಳ್ತೇವೆ. ಈ ಹಿಸ್, ಹರ್ಸ್, ಇಟ್ಸ್ ಈ ಮೂರಕ್ಕೂ ಪ್ಲೂರಲ್ ಫಾರ್ಮ್ theirs, THEIRS, theirs. This is our book, theirs is there, that is theirs. ಇದು ನಮ್ಮ ಪುಸ್ತಕ, ದಿಸ್ ಈಸ್ ಅವರ್ ಸ್ಕೂಲ್, ಇದು ನಮ್ಮ ಶಾಲೆ. theirs is there, ಅವರದ್ದು ಅಲ್ಲಿದೆ, ಅವರದ್ದು ಅಲ್ಲಿದೆ. theirs is there, ಇಲ್ಲಿ THEITHEIRS, theirs is there, THERE. ಎರಡರ ನಡುವಿನ ವ್ಯತ್ಯಾಸ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇದೆ ಅಲ್ಲ? ನೋಡಿ, ಮತ್ತೊಮ್ಮೆ ಈ ಮೈನ್ ಗುಂಪಿನ ಪದಗಳನ್ನ ಹೇಳ್ತೇನೆ, ಆ ಪಟ್ಟಿಯನ್ನ ನೀಟಾಗಿ ಮಾಡ್ಕೊಳ್ಳಿ. ಸಿಂಗ್ಯುಲರ್, ಪ್ಲೂರಲ್ ಅಂತ ಎರಡು ಕಾಲಮ್ ಅನ್ನ ಮಾಡ್ಕೊಳ್ಳಿ. ಸಿಂಗ್ಯುಲರ್ ಅಡಿನಲ್ಲಿ MINE, ಮೈನ್ ಅನ್ನೋ ಪದ ಬಳಸಿ. ಪ್ಲೂರಲ್ ಅಲ್ಲಿ ಅವರ್ಸ್ ಅಂತ ಬರೀರಿ.
OURS, hours. First person. Second person, yours, YOURS, plural, YOURS. ಮೈಸೆಲ್ಫ್ ಗುಂಪಿನ ಪದದಲ್ಲಿ ಸೆಕೆಂಡ್ ಪರ್ಸನ್ಗೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡು ಬೇರೆ ಇರುತ್ತೆ. ಯುವರ್ ಸೆಲ್ಫ್, ಯುವರ್ ಸೆಲ್ಫ್ಸ್ ಬಿಟ್ರೆ ಉಳಿದ ಎಲ್ಲಾ ಅಂಶಗಳಲ್ಲೂ ಯು, ಯುವರ್, ಯುವರ್ಸ್, ಯುವರ್ಸ್. ಸೆಕೆಂಡ್ ಪರ್ಸನ್ ನಲ್ಲಿ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಎರಡು ಒಂದೇ ಪದವನ್ನ ಬಳಕೆ ಮಾಡ್ತೇವೆ ಇಂಗ್ಲಿಷ್ ನಲ್ಲಿ. ನಂತರ ಹಿಸ್, HIS, ಹಿಸ್ ಥರ್ಡ್ ಪರ್ಸನ್ ಮ್ಯಾಸ್ಕ್ಯುಲೈನ್. theirs, THEIRS, hers, HERS, hers third person feminine. ಇದಕ್ಕೆ ಪ್ಲೂರಲ್ theirs, THEIRS, theirs. ನ್ಯೂಟರ್, its, ಅದರ ಪ್ಲೂರಲ್ theirs. ಇಟ್ಸ್ ಬರಿಬೇಕಾದ್ರೆ ಬಹಳ ಜಾಗ್ರತೆ ಇರಬೇಕು, ಹುಷಾರಾಗಿರ್ಬೇಕು. ITS ಒಟ್ಟಿಗೆ ಬರೀಬೇಕು. IT' ಬರೆದ್ರೆ ಅದು ಇಟ್ ಈಸ್ ಅನ್ನೋದರ ಸಂಕ್ಷಿಪ್ತ ರೂಪ ಅನ್ನೋದು ನಮಗೆ ನೆನಪಿರ್ಬೇಕು. ಸೊ ಹೀಗೆ ಮೈನ್ ಗುಂಪಿನ ಪದಗಳನ್ನ ನೀವು ಫಾಲೋ ಮಾಡಕ್ಕಾಗಿದೆ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಇದನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ, ಮತ್ತೆ ಇದನ್ನ ಓದಿ ನಿಮ್ಮ ಟೀಚರ್ ಜೊತೆ ಇನ್ನೊಮ್ಮೆ ಡಿಸ್ಕಸ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆನೂ ಕೂಡ ಡಿಸ್ಕಸ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.